ಎಸ್, ಗೃಹಲಕ್ಷ್ಮಿ 1 ವರ್ಷ ಆಯಿತು. ಅದಕ್ಕೆ ನಾನು ಆ ಖುಷಿಯಿಂದ ಎಲ್ರಿಗೂ ಒಂದು ನನ್ನ ಅನುಭವ ಶೇರ್ ಮಾಡೋಕ್ಕೆ ಬಂದಿದ್ದೇನೆ. ಎಸ್, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೇಗಿರುತ್ತೆ ಅಂತಂದರೆ ತರೋದು ತಿನ್ನೋದು ಅದೇ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಏನಾಯಿತು ಅಂತಂದರೆ ನನ್ನ ಕಷ್ಟ ಕಾಲದಲ್ಲಿ ಇಷ್ಟೊಂದು ಕಷ್ಟ ಇದ್ರೂ ನನಗೆ ಒಂದು ಊರಲ್ಲಿರೋ ಅಕೌಂಟ್ಗೆ ಹೋಗ್ತಾ ಇರೋದ್ರಿಂದ ಅದು ಒಂದು ನನಗೆ ಸೇವಿಂಗ್ಸ್ ಅಂತ ಆಯಿತು. ತುಂಬ ಜನಕ್ಕೆ ತುಂಬ ನಾನಾ ರೀತಿಯಾಗಿ ಹೆಲ್ಪ್ ಆಗಿದೆ. ಬಟ್ ನನಗೆ ಸೇವಿಂಗ್ಸ್ ಅಂತ ಆಯಿತು. ಅದು ನಾನು ಊರಿಗೆ ಹೋದಾಗ ನಾನು ನನ್ನ ಮಗಳಿಗೆ ಏನಾದರೂ ಮಾಡಿಸ್ಬೇಕು ಅಂತ ಇಟ್ಟಿದ್ದೀನಿ. ಅದು ನನಗೆ ಸೇವಿಂಗ್ಸ್ ಅಂತಲೇ ಅಂದ್ಕೊಳ್ಳಿ ನೀವು. ಯಾಕಂದರೆ ಊರಲ್ಲಿ ಅಕೌಂಟ್ ಇರೋದ್ರಿಂದ ಅದು ತೆಗಿಯೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಅದನ್ನು ಏನಾದರೂ ಒಂದು ಸ್ಪೆಷಲ್ ಮಾಡ್ತೀನಿ. ಅದ್ರಿಗಿಂತ ಮುಂಚೆ ನಾನು ಏನಪ್ಪ ಅಂತಂದರೆ ನನಗೆ ಗೃಹಲಕ್ಷ್ಮಿ ಹೇಗಾಯಿತೋ ನಾನು ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಅಂತ ತುಂಬ ನನಗೆ ಹೆಮ್ಮೆ ಇದೆ. ತುಂಬ ಜನ ಬಡವ್ರಿಗೆ ನಾನು ಗೃಹಲಕ್ಷ್ಮಿ ಅಪ್ಲೈ ಮಾಡಿಕೊಟ್ಟಿದ್ದೀನಿ. ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ ನನಗೆ ಸಿಕ್ಕಿದೆ ಅಲ್ಲ, ಅದು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಚೂರು ಹೆಲ್ಪ್ ಆಗಿದ್ದೀನಿ ಎಲ್ರಿಗೂ ಅಂತ ತುಂಬ ಖುಷಿ ಇದೆ. ಗೃಹಲಕ್ಷ್ಮಿಯರಿಗೆಲ್ಲ ನಾನು ಒಂದು ಹೆಲ್ಪ್